ಸೊ ಇವತ್ತು ಒಂದು ತುಮಕೂರು ಜಿಲ್ಲೆಯ ಅವರು ಜಿಲ್ಲಾ ಮಟ್ಟದಲ್ಲಿ 2ನೇ ಅಭ್ಯಾಸ ಪರೀಕ್ಷೆನ ಫೆಬ್ರವರಿಯಲ್ಲಿ ಮಾಡಿದ್ದಾರೆ. ಸೊ ಅದೇ ಒಂದು ಕ್ವಶನ್ ಪೇಪರ್ಸನ್ನು ತಂದಿದ್ದೀನಿ. ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿತು. ಕ್ವಶನ್ಸ್ ತುಂಬ ಚೆನ್ನಾಗಿದ್ದಾವೆ. ಇಲ್ಲಿಂದ ಕ್ವಶನ್ಸ್ಗಳ ಸಹಿತ ಬರ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಸೊ ಹೋಪ್ ವಿದ್ಯಾರ್ಥಿಗಳೇ, ದಯಮಾಡಿ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇದರ ಉತ್ತರಗಳನ್ನು ತಾವುಗಳು ಕಂಡುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡಿ, ಸಮಯ ಸಿಕ್ಕಿದರೆ ನಮ್ಮ ಶಿಕ್ಷಕರು ಕೂಡ ನಿಮಗೆ ಉತ್ತರಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಸೊ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ, ಆಲ್ರೆಡಿ ನಾವು ಸೈನ್ಸಲ್ಲಿ, ಹಿಂದಿಯಲ್ಲಿ ಭಾಳಷ್ಟು ರಿವಿಷನ್ ವಿಡಿಯೋಗಳನ್ನು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು, ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕ್ತಾ ಇದ್ದೀವಿ. ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, ಸೊ ಸ್ಟಾರ್ಟ್ ಮಾಡೋಣ. ಇವತ್ತು 10th ಒಂದು ಮ್ಯಾಥಮೆಟಿಕ್ಸ್ನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ ಮಾಡಲ್ ಆಗಿರ್ತಕ್ಕಂಥದ್ದು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೊಟ್ಟಿದ್ದಾರೆ. 18xy - yಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ x+y ನ ಬೆಲೆ. ರೇಖಾತ್ಮಕ ಸಮೀಕರಣಗಳ ಜೋಡಿ kx - 6y = 2 ಮತ್ತು 6x + 2y = 7 ಯಾವುದೇ ಪರಿಹಾರಗಳನ್ನು ಹೊಂದಿಲ್ಲದಿದ್ದರೆ k ನ ಬೆಲೆ. p x² - 3x + 1 ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ. ಪ್ರಶ್ನೆ 4. y ಅಕ್ಷದಿಂದ a 83 ಬಿಂದುವಿಗಿರುವ ದೂರ. ಪ್ರಶ್ನೆ 5. ಖಚಿತ ಘಟನೆಯ ಸಂಭವನೀಯತೆ. ಪ್ರಶ್ನೆ 6. ಪಾದ ತ್ರಿಜ್ಯ 10 ಸೆಂಟಿಮೀಟರ್ ಹಾಗೂ ಎತ್ತರ 14 ಸೆಂಟಿಮೀಟರ್ ಇರುವ ನೇರ ಸಿಲಿಂಡರಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಎಷ್ಟು? ಪ್ರಶ್ನೆ 7. ತ್ರಿಭುಜ ABC ಮತ್ತು ತ್ರಿಭುಜ DEFಗಳು ಸಮರೂಪಿ ತ್ರಿಭುಜಗಳಾಗಿದ್ದು, ಕೋನ A 40 ಡಿಗ್ರಿ ಮತ್ತು ಕೋನ E 80 ಡಿಗ್ರಿ ಆದರೆ ಕೋನ C ನ ಬೆಲೆ ಎಷ್ಟು? ಪ್ರಶ್ನೆ 8. ಚಿತ್ರದಲ್ಲಿ AP ಮತ್ತು BPಗಳು O ಕೇಂದ್ರವಿರುವ ವೃತ್ತಕ್ಕೆ ಬಾಹ್ಯ ಬಿಂದು P ಇಂದ ಎಳೆದ ಸ್ಪರ್ಶಕಗಳಾಗಿವೆ. ಕೋನ APO = 30 ಡಿಗ್ರಿ ಆದರೆ ಕೋನ AOB ಎಷ್ಟಾಗಿರ್ತದೆ? ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರಿಸಿ ಬರಲಿಕ್ಕೆ ನಿಮಗೆ 8 ಪ್ರಶ್ನೆಗಳನ್ನೇ ಕೇಳ್ತಾರೆ. ಪ್ರಶ್ನೆ 9. 124ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರಿಬೇಕು. ಪ್ರಶ್ನೆ 10. x⁴ + 7x² + 3x ಈ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. 11ನೇ ಪ್ರಶ್ನೆ ಮೌಲ್ಯೀಕರಿಸಿ ಅಂತ ಕೇಳಿದ್ದಾರೆ. 12ನೇ ಪ್ರಶ್ನೆ ಮೂಲ ಸಮಾನುಪಾತತೆಯ ಅಂದರೆ ಥೇಲ್ಸನ ಪ್ರಮೇಯವನ್ನು ನಿರೂಪಣೆ ಮಾಡಬೇಕು. ಪ್ರಶ್ನೆ 13. x - 5 x - 2 = 0 ಈ ವರ್ಗ ಸಮೀಕರಣದ ಮೂಲ ಕಂಡುಹಿಡಿಯಿರಿ. 14. 2 ವೃತ್ತಪಾದಗಳ ತ್ರಿಜ್ಯಗಳು ಕ್ರಮವಾಗಿ r1 ಮತ್ತು r2 ಹಾಗೂ ಎತ್ತರ h ಇರುವ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿತಕ್ಕಂಥ ಸೂತ್ರ ಬರೆಯಿರಿ. ಪ್ರಶ್ನೆ 15. ಚಿತ್ರದಲ್ಲಿ O ಬಿಂದುವಿನಿಂದ ಮರದ ಬುಡಕ್ಕೆ ಇರುವ ದೂರವು ಮರದ ಎತ್ತರಕ್ಕೆ ಸಮವಾಗಿದ್ದರೆ ಉಂಟಾಗುವ ಉನ್ನತ ಕೋನ ಎಷ್ಟು? ಮುಂದಿನ ಪ್ರಶ್ನೆ 16. A x1y1 ಮತ್ತು B x2y2 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡದ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಇನ್ನು 2 ಅಂಕದ ಪ್ರಶ್ನೆಗಳು 8 ಇರ್ತಾವೆ, 16 ಅಂಕಗಳು ಇದೇ ವಿಭಾಗದಲ್ಲಿ ಇರ್ತಾವೆ. ಪ್ರಶ್ನೆ ಕೇಳಿದ್ದಾರೆ. 2, 5, 8 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತ ಕಂಡುಹಿಡಿಯಿರಿ. ಪ್ರಶ್ನೆ 18. ಬಿಡಿಸಿ. 3x + y = 7, 2x - y = 3. ಪ್ರಶ್ನೆ 19. ತ್ರಿಭುಜ ABCಯಲ್ಲಿ DU ಬಾಹು ABಯ ಮೇಲಿನ ಒಂದು ಬಿಂದು ಆಗಿದ್ದು, AD ಅನುಪಾತ DB = 3:2 ಆಗಿದೆ ಹಾಗೂ EU BCಯ ಮೇಲಿನ ಬಿಂದುವಾಗಿದ್ದು DE ಲಂಬ AC ಆಗಿದೆ. ತ್ರಿಭುಜ ABC ಮತ್ತು ತ್ರಿಭುಜ BDEಗಳ ವಿಸ್ತೀರ್ಣಗಳ ಅನುಪಾತವನ್ನು ಕಂಡುಹಿಡಿಯಿರಿ. 20. 40 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತಕ್ಕೆ ಸ್ಪರ್ಶಕಗಳ ನಡುವಿನ ಕೋನ 70 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆಯಿರಿ. 21. x² - 2x = 35 ಈ ವರ್ಗ ಸಮೀಕರಣವನ್ನು ಸೂತ್ರ ಉಪಯೋಗಿಸಿ ಬಿಡಿಸಿ. ಅಥವಾ x² - 6x - 7 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಪೂರ್ಣಗೊಳಿಸುವ ವಿಧಾನದಿಂದ ಕಂಡುಹಿಡಿಯಿರಿ. 22. 2x² - x - 3 = 0 ಈ ವರ್ಗ ಸಮೀಕರಣದ ಶೋಧಕ ಕಂಡುಹಿಡಿಯಿರಿ ಮತ್ತು ಮೂಲಗಳ ಸ್ವಭಾವ ಬರೆಯಿರಿ. 23. ಬಹುಪದೋಕ್ತಿ f x = x² - x 2k + 2 ಶೂನ್ಯತೆ -4 ಆಗಿದ್ದರೆ k ಯ ಬೆಲೆ ಎಷ್ಟು? 24. ಒಂದು ಚೀಲದಲ್ಲಿ 3 ಕೆಂಪು, 7 ಹಸಿರು ಮತ್ತು 4 ಕಪ್ಪು ಚೆಂಡುಗಳಿವೆ. ಚೀಲದಿಂದ ಯಾದೃಚ್ಛಿಕವಾಗಿ ಒಂದು ಚೆಂಡನ್ನು ಹೊರತೆಗೆಯಲಾಗಿದೆ. ಹೊರತೆಗೆದ ಚೆಂಡು ಒಂದು ಕೆಂಪು ಆಗಿರುವ, 2 ಕಪ್ಪು ಆಗಿರದ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಅಥವಾ 2 ದಾಳಗಳನ್ನು ಜೊತೆಯಾಗಿ ಎಸೆಯಲಾಗಿದೆ, 2 ಮುಖಗಳ ಮೇಲಿನಗಳ ಸಂಖ್ಯೆಗಳ ಗುಣಲಬ್ಧ 6 ಆಗಿರುವ ಸಂಭವನೀಯತೆ ಕಂಡುಹಿಡಿಯಿರಿ. 3 ಅಂಕದ ಪ್ರಶ್ನೆಗಳಿದ್ದಾವೆ, ಪ್ರಾಕ್ಟೀಸ್ ಮಾಡಿ. 25 √2 ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. 26
ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಎರಡು ಸ್ಪರ್ಶಕಗಳ ಉದ್ದ ಸಮವಾಗಿರ್ತೈತೆ ಅಂತ ಸಾಧಿಸಿ. ಪ್ರಶ್ನೆ 27 4 ಸೆಂಟಿಮೀಟರ್ 5.5 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಅಳತೆಯ ಬಾಹುಗಳುಳ್ಳ ತ್ರಿಭುಜ ರಚಿಸಿ. ನಂತರ ಮತ್ತೊಂದು ಸಮರೂಪ ತ್ರಿಭುಜವನ್ನು ಮೊದಲು ರಚಿಸಿದ ತ್ರಿಭುಜದ ಬಾಹುವಿನ 3/4 ರಚಿಸಿ. 28ರಲ್ಲಿ ಸಾಧಿಸಿ ಅಂತ ಇದೆ. ಸೊ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಸೊ ದಯಮಾಡಿ ಈ ಲೆಕ್ಕಗಳನ್ನು ಸಹಿತ ತಾವೇನು ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. 3 ಅಂಕಕ್ಕೆ ಬರ್ತಾವೆ. 29 ಸೋಮುವಿನ 4 ವರ್ಷಗಳ ಹಿಂದಿನ ಮತ್ತು 10 ವರ್ಷಗಳ ನಂತರದ ವಯಸ್ಸು ಒಳಗುಣಲಬ್ಧ 15, ಆದರೆ ಅವನ ಈಗಿನ ವಯಸ್ಸು ಕಂಡುಹಿಡಿಯಿರಿ. ಪ್ರಶ್ನೆ 30 ಎಯ ಯಾವ ಬೆಲೆಗೆ A1 1 - 1 ಮತ್ತು 11 4ಗಳು ಸರಳ ರೇಖಾಗತವಾಗಿರ್ತವೆ ಕಂಡುಹಿಡಿಯಿರಿ. ಅಥವಾ 6 10 3 - 8 ಬಿಂದುಗಳನ್ನು ಸೇರಿಸ್ತಕ್ಕಂಥ ರೇಖಾಖಂಡ -4 6 ಬಿಂದು ಯಾವ ಅನುಪಾತದಲ್ಲಿ ವಿಭಾಗಿಸ್ತದೆ. ಮುಂದಿನ ಪ್ರಶ್ನೆ 31 ಈ ಆವೃತ್ತಿ ವಿತರಣಾ ಪಟ್ಟಿಗೆ ಸರಾಸರಿಗಳನ್ನು ಕಂಡುಹಿಡಬೇಕು. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ನೋಡ್ಕೊಡ್ರಿ. ಅಷ್ಟೇ ಅಲ್ಲದೆ ಈ ಕೆಳಗಿನ ಆವೃತ್ತಿ ವಿತರಣಕ್ಕೆ ಬಹುಲಕ ಮೋಡನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. 32 ಒಬ್ಬ ಜೀವ ವಿಮಾ ಏಜೆಂಟ ಪಡೆದ 50 ಪಾಲಿಸಿದಾರಗಳ ವಯಸ್ಸುಗಳ ವಿತರಣೆ ದತ್ತಾಂಶ ಕೆಳಗಿನಂತದ. ಪಾಲಿಸಿಗಳನ್ನು 18 ವರ್ಷ ದಾಟಿದ ಮತ್ತು 60 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವ ಜನರಿಗೆ ಮಾತ್ರ ನೀಡಿದೆ. ಈ ದತ್ತಾಂಶಕ್ಕೆ ಕಡಿಮೆ ವಿಧಾನದ ಓಜಿವನ್ನು ರಚಿಸಿ ಅಂತ ಕೇಳಿದ್ದಾರೆ. 33 ಈ ಚಿತ್ರದಲ್ಲಿ 3 ಅರ್ಧ ವೃತ್ತಗಳು PSR, RTQ ಮತ್ತು PAQಗಳ ವ್ಯಾಸ ಕ್ರಮವಾಗಿ 10 ಸೆಂಟಿಮೀಟರ್ 3 ಸೆಂಟಿಮೀಟರ್ 7 ಸೆಂಟಿಮೀಟರ್ ಆದರೆ ಛಾಯೀಕೃತ ಭಾಗದ ಸುತ್ತಳತೆಯನ್ನು ಕಂಡುಹಿಡಲಿಕ್ಕೆ ಕೇಳಿದ್ದಾರೆ. ಅಥವಾ ಚಿತ್ರದಲ್ಲಿ ABCD ಒಂದು ಆಯತ, AB 20 ಸೆಂಟಿಮೀಟರ್, BC 14 ಸೆಂಟಿಮೀಟರ್, BC ಮತ್ತು AD ವ್ಯಾಸ ಇರುವಂತೆ 2 ಅರ್ಧ ವೃತ್ತಗಳನ್ನು ಎಳೆಯಲಾಗಿದೆ. ಬಣ್ಣ ಹಚ್ಚಿದ ಭಾಗದ ವಿಸ್ತೀರ್ಣ, ಬಣ್ಣ ಹಚ್ಚಿದ ಭಾಗದ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇನ್ನು 4 ಅಂಕದ ಪ್ರಶ್ನೆಗಳಲ್ಲಿ 34ನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 42 ಹಾಗೂ 10ನೇ ಪದ ಮತ್ತು 30ನೇ ಪದಗಳ ಅನುಪಾತ 1:3 ಆಗಿದೆ. ಮೊದಲ ಮತ್ತು 13ನೇ ಪದ ಕಂಡುಹಿಡಿಯಿರಿ. ಅಥವಾ ಸಮಾಂತರ ಶ್ರೇಣಿಯ 3ನೇ ಮತ್ತು 7ನೇ ಪದಗಳ ಮೊತ್ತ 6, ಅವುಗಳ ಗುಣಲಬ್ಧ 8, ಮೊದಲ 16 ಪದಗಳ ಮೊತ್ತ ಕಂಡುಹಿಡಿಯಿರಿ. 35 ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರ್ತದೆ ಅಂತ ಸಾಧಿಸಿ. 36 ನಕ್ಷೆ ಸಹಾಯದಿಂದ ಬಿಡಿಸಲಿಕ್ಕೆ ಕೇಳಿದ್ದಾರೆ. 37 ಒಬ್ಬ ವ್ಯಕ್ತಿ ಸಮುದ್ರ ಮಟ್ಟದಿಂದ 10 ಮೀಟರ್ ಎತ್ತರದಲ್ಲಿರುವ ಹಡಗಿನ ಕಟ್ಟೆ ಮೇಲಿಂದ ಬೆಟ್ಟದ ಮೇಲ್ತುದಿಯನ್ನು ಹಾಗೂ ಬುಡವನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಮತ್ತು ಅವನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 30 ಡಿಗ್ರಿ ಆಗಿದೆ. ಹಡಗಿನಿಂದ ಬೆಟ್ಟಕ್ಕಿರುವ ದೂರ ಮತ್ತು ಬೆಟ್ಟದ ಎತ್ತರಗಳನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಇದಿದೆ ಚಿತ್ರ ನೋಡ್ಕೊಡ್ರಿ. ಲಾಸ್ಟ್ 5 ಅಂಕಕ್ಕೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಶಂಕುವಿನ ಭಿನ್ನಕವೊಂದನ್ನು ಶಂಕು ಸಂಪೂರ್ಣವಾಗಿ ಆವರಿಸಿರುವಂತೆ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಢೇರೆಯನ್ನು ನಿರ್ಮಿಸಲಾಗಿದೆ. ಭಿನ್ನಕದ ಪಾದ ಮತ್ತು ಭಿನ್ನಕದ ಭಾಗದ ವ್ಯಾಸಗಳ ಕ್ರಮವಾಗಿ 20 ಸೆಂಟಿಮೀಟರ್ 6 ಮೀಟರ್ ಮತ್ತು ಎತ್ತರ 24 ಮೀಟರ್ ಆಗಿದೆ. ಡೇರೆಯ ಒಟ್ಟು ಎತ್ತರ 28 ಮೀಟರ್ ಆದರೆ ಡೇರೆ ನಿರ್ಮಿಸಲು ಬಳಸಿದ ಕ್ಯಾನ್ವಾಸ್ನ ವಿಸ್ತೀರ್ಣ ಕಂಡುಹಿಡಿಯಿರಿ. ಹಾಗೆ ಪ್ರತಿ ಚದರ ಮೀಟರ್ಗೆ ರೂಪಾಯಿ 100ನಂತೆ ಕ್ಯಾನ್ವಾಸ್ ಕೊಳ್ಳಲು ಬೇಕಾಗುವ ಹಣ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು 5 ಅಂಕಕ್ಕೆ ಇರತಕ್ಕಂಥ ಲೆಕ್ಕಿತ್ತು. ಸೊ ಹೋಪ್ ವಿದ್ಯಾರ್ಥಿಗಳೇ, ಇದು ಗಣಿತದ ಕ್ವಶನ್ ಪೇಪರ್ ಇತ್ತು. ನೀವುಗಳು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಆಗ್ತದೆ ಅಷ್ಟು ನಿಮಗೆ